ತಮಿಳುನಾಡಿಗೆ ನೀರು ಬಿಡುವಂತೆ CWRC ಆದೇಶ ಏನಿದೆ ಸಿಎಂ ರಾಜ್ಯದ ಹಿತ ರಕ್ಷಣೆಯನ್ನ ಮಾಡಬೇಕಿದೆ. ಆದರೆ ಗಂಭೀರ ಸಮಯದಲ್ಲಿ ಸಿಎಂ ದೆಹಲಿಯಲ್ಲಿದ್ದಾರೆ ಅಂತ ಹೇಳಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ತಮಿಳುನಾಡಿಗೆ ಏನು ನೀರು ಬಿಡಬೇಕು ಅಂತ ಹೇಳಿ CWRC ಆದೇಶ ಹೊರಡಿಸಿದೆ. ಅಂತಹ ಸಮಯದಲ್ಲಿ ಸಿಎಂ ರಾಜ್ಯದ ಹಿತರಕ್ಷಣೆಯನ್ನು ಮಾಡಬೇಕು. ಆದರೆ ಗಂಭೀರ ಸಮಯದಲ್ಲಿ ಸಿಎಂ ದೆಹಲಿಯಲ್ಲಿದ್ದಾರೆ ಅಂತ ಹೇಳಿ ದೆಹಲಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಗಂಭೀರವಾಗಿ ಪರಿಗಣಿಸಿದ್ದಾರೋ ಗೊತ್ತಿಲ್ಲ. ಸಿಎಂ ದೆಹಲಿಯಲ್ಲಿ ಕೂತರೆ ಆಡಳಿತ ಯಂತ್ರ ಕುಸಿಯಲಿದೆ. ಸಿಎಂ ಕೂಡಲೇ ಬರದ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕು. ದೆಹಲಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾವೇರಿ ಕಾವು ಹೆಚ್ಚಾಗ್ತಾ ಇದೆ. ಇಂಥ ಸಮಯದಲ್ಲಿ ಸಿಎಂ ಅವರು ದೆಹಲಿಯಲ್ಲಿದ್ದಾರೆ. ಸೊ ರಾಜ್ಯದ ಕಡೆ ಅವರು ಗಮನ ಕೊಡಬೇಕು. ಅಂಥದ್ರಲ್ಲಿ ದೆಹಲಿಯಲ್ಲಿ ಕುಳಿತಿದ್ದಾರೆ. ಹೀಗಾದರೆ ರಾಜ್ಯದ ಪರಿಸ್ಥಿತಿ ಕಷ್ಟ ಆಗುತ್ತೆ ಅಂಥೇಳಿ ದೆಹಲಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಥ ಗಂಭೀರ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿರುವಾಗ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಬಡವರು ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಜಾನುವಾರುಗಳನ್ನು ಸಾಕಲಿಕ್ಕಾಗದೆ ಗೂಳೆ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಕಾವೇರಿ ಜಲವಿವಾದದಿಂದಾಗಿ ಗೊಂದಲ ಹುಟ್ಟುಹಾಕಿದೆ ಮಂಡ್ಯದ ಕಡೆ. ಇಂಥ ಗಂಭೀರ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿರುವಾಗ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಬಡವರು ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಜಾನುವಾರುಗಳನ್ನು ಸಾಕಲಿಕ್ಕಾಗದೆ ಗೂಳೆ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಕಾವೇರಿ ಜಲವಿವಾದದಿಂದಾಗಿ ಗೊಂದಲ ಹುಟ್ಟುಹಾಕಿದೆ ಮಂಡ್ಯದ ಕಡೆ. ಇಂಥ ಗಂಭೀರ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿರುವಾಗ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಬಡವರು ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ